ಅವ್ವನ ಸೀರಿಗೆ ಅಪ್ಪನ ದೋತರ ಕಚ್ಚಿ ಬಿದ್ದದ. ಇವತ್ತು ನೀ ಹೆಣ್ಣಿನಿಂದ ಹೆಣ್ಣು ಹುಟ್ಟಿಸಿದ್ದೆಲ್ಲ ತೋರಿಸ್ರಿ ಹಾಗೆ ಹೇಳತ್ತೇನ್ರಿ. ಗಂಡಿನಿಂದ ಗಂಡು ಹುಟ್ಟಿದ ನೀವು ತಾಳ್ಮೆ ಪಾರ್ವತಿ ದೇವಿಗೆ ಪರಮಾತ್ಮ ಏನಂದ್ರಿ? ಏ ಕರಿಮಾರಕನ ಖಾಲಿ ನೀನು ಕಟ್ಕೊಂಡು ನಾ ಒಟ್ಟ ಕತ್ತದಾಗಿ ಬಿದ್ದಾಗೈತಿ ಅಂತ ಯಾವಾಗ ಪರಮಾತ್ಮ ಬಾಯಿಗೆ ಬಂತು ಅವಾಗ ಏನ್ ಮಾಡ್ಯಾವ್ರಿ? ಆವಾಗ ಮೈ ಮೇಲಿರ್ತಕ್ಕಂತ ಕರಿ ಚರ್ಮ ತಗದು ಜಾಡಿಸುವುದು. ಆ ಚರ್ಮದಿಂದ ಕೌಶಿಕಿ ಅಂತಕ್ಕಂತ ಒಬ್ಬಕ್ಕೆ ಹೆಣ್ಣು ಮಗಳು ಹೆಣ್ಣು ಮಗಳು ಹುಟ್ಟ್ಯಾಳ ಗೆಳಗಾಳು ಬಾಳಿಗೆ ಚೆಂದು ಹೆಣ್ಣಿನಿಂದ ಹೆಣ್ಣು ಹುಟ್ಟ್ಯಾತಿ. ಗಂಡಿನ ಸಂಪರ್ಕ ಇಲ್ಲ. ಹಿಂಗೆ ಯಾವ ಈ ಶರೀರ ಇಲ್ಲದ ಆತ್ಮದಿಂದ ಆತ್ಮ ಸೃಷ್ಟಿಯಾಗಿತ್ತಂದ್ರ ಇವತ್ತು ತಗದು ಆತ್ಮದಿಂದ ಆತ್ಮ ಸುಮ್ಮ ನಾನು ಗಂಡಸಂದು ಇದು ಶರೀರ ನಾಂದೈತು, ಈ ಶರೀರ ನಾಂದೈತೆ ಗಂಡಸದ ನೋಡ್ ನಾ ಮನೆ ಮುಡಿ ಕಂಡರೆ ಹೆಣ್ಣಪ್ಪರಯ್ಯ, ಗಡ್ಡ ಮೀಸ ಕಂಡರೆ ಗಂಡಪ್ಪರಯ್ಯ, ಒಳಗೆ ಸುಳಿಯುವ ಆರಣ ಹೆಣ್ಣು ಅಲ್ಲ ಗಂಡು ಅಲ್ಲ. ಇದು ಬಾಳಿಗೆ ಹೊಸಾನ ಕುಲ. ಒಳಗೆ ಸುಳಿಯುವ ಹೆಣ್ಣು ಅಲ್ಲ ಗಂಡು ಅಲ್ಲ. ಇದು ನಿನ್ನ ಕುಲ ವಿಚಾರ. ಯಾರು ಮುಖದಿಂದ ಹುಟ್ಟ್ಯಾವು? ಯಾರಿಂದ ಭಾವನ ಯಾರಿಂದ ಹುಟ್ಟ್ಯಾವು? ಮೊದಲು ಸೂರ್ಯ ಹೆಂಗಿದ್ದ ಘಂಟಾಗಡವಾಗಿದ್ದ, ಬೆಳಕನ್ನು ಭೂಮಿಯಾಗ ಬೀಳ್ತಿದ್ದಿಲ್ಲ. ಆದ್ರ ಆ ಬೆಳಕು ಅನ್ನೋದು ಯಾರು ಕೊಟ್ಟಾರೋ ಅದು ಎಲ್ಲಿತ್ತು. ಮತ್ತೆ ಅವನ ಕೊಟ್ಟಾಟದ ಇದ್ದುದು ಅವಾಗ ಕೇಳಿ ಸೌಂಡ್ ಮಾಡ್ಯಾರ. ಆ ಸೌಂಡ್ ಮಾಡಿರ್ತಕ್ಕಂಥ ಯಾಕಂದ್ರೆ ಸೂರ್ಯ ಭೂಮಿಯಾಗಿದ್ರೆ ಭೂಮಿ ಸುತ್ತಲ್ಲಿ, ಆಕಾಶಕ್ಕೆ ಹೋದ್ರೆ ಆಕಾಶ ಗುರಿ ಹತ್ತಕ್ಕೆ, ನೀರಾಗ ಹೋದ್ರೆ ನೀರ್ ಹಾಳಾಕತ್ತೆ. ಆದ್ರ ಆ ಚೂರು ಎಲ್ಲಿ ಇಟ್ಟಾರ ಎದರಾಗ ಹೇಳಿದ ಆ ಚೂರು ಏನೇನು ತಯಾರಾಗಿದೆ. ಮತ್ತೆ ಎಲ್ಲಿ ತೆಗೆದು ಏನೇ ಒಂದು ಹೇಳಕ್ ಹೋಗ್ಬಾರ್ದು. ಎಡಬಲ ನೀವು ಹೆಣ್ಮಕ್ಳು ತಗೋತಾರಂದ್ರೆ ನಾವು ನಮಸ್ಕಾರ ಕೇಳಿದ್ವಿ. ಯಾಕಂದ್ರೆ ಕರ್ನಾಟಕ ವ್ಯಾಪಾರ ಕಲಿ ಅಂತಕ್ಕಂಥವು 4 ಕಾರ್ಮಿಕ ಬಂದಾವ. ಚಿಕ್ಕ ಅಂಡ ತಾಮೂಗ ಮನರಂಜನೆ ಇದೆ. ಮತ್ತೆ ಹಿಂಗೆಲ್ಲ ಯುಗಗಳದಪ್ಪ. ಯಾರು
ಕೇಳಿವಲ್ಲ ಏ ಆ ಕಡೆ ಹಿಂದಿನ ಯುಗದಾಗ ಯಾರು ಇಲ್ಲ, ಯಾರು ಹುಟ್ಟೇ ಇದ್ದಿದ್ದಿಲ್ಲ. ಹೌದು ಹೌದು ಇವೇನ್ ನಾಲ್ಕೈದು ಯುಗದಲ್ಲ, ಕೃತ, ತ್ರೇತ, ದ್ವಾಪರ, ಕಲಿ. ಈ ನಾಲ್ಕು ಮೂರು ಯುಗದಾಗ ಯಾರು ಇಲ್ಲ, ಕೃತ ಯುಗ ಆಗಿಲ್ಲ, ತ್ರೇತ ಯುಗ ಆಗಿಲ್ಲ, ದ್ವಾಪರ ಯುಗದಾಗೂ ಯಾರು ಇಲ್ಲ. ಇಲ್ಲ. ಈ ಕಲಿಯುಗದಾಗ ಬಂದ ಬಳಿಕ 12ನೇ ಶತಮಾನದೊಳಗೆ ಕಣ್ಣು ಬಸವಣ್ಣ ಹರಳಯ್ಯನವ್ರಿಗೆ ಮಾಡಿದ. ಹರಳಯ್ಯನವ್ರು ಅವ್ರಿಗೆ ಮಾಡಿದ್ರು, ಇಲ್ಲಿ ಬಂದ. ಇಲ್ಲಿ ಬಂದಾನ ದಂಡಿಗೆ. ಆ ಕಡೆ ಹಿಂದೆ ಏ ಹುಚ್ಚುಬಾಯಿ, ಇದನ್ನ ಕೇಳಿಲ್ಲ ನಾವ. ಮೊದಲು ಪ್ರಥಮದಲ್ಲಿ ಹೌದಲ್ಲ ಯಾರಿಗೆ ಯಾರು ನಮಸ್ಕಾರ ಮಾಡ್ಯಾರೋ ಹೌದು. ನಮಸ್ಕಾರಗಳು ಯಾರಿಂದ ಹುಟ್ಟ್ಯಾವು ಅಂತ ಕೇಳಿದ್ಯೋ. ಹೌದು ಹೌದು ಮತ್ತೆ ಹಿಂದಿನ ಯುಗದಾಗ ಯಾರು ಇಲ್ಲದ, ಯಾರು ಇದ್ರು ಇಲ್ಲ. ಅದನ್ನ ಬಿಟ್ಟಾನ್ರಿ ಈ ಕಡೆ ಬಂದಾನ ಬಾಳ ಗಡಬಡಿಗೆ. ನಮಸ್ಕಾರ ಅಂತಕ್ಕಂಥದ್ದು ಹೆಂಗೈತಿ? ಯಾಕೈತ್ರಿ? ನಾನು ಅಹಂಕಾರ ಅಳದವು ಮಾತ್ರ ನಮಸ್ಕಾರ ಮಾಡಬಲ್ಲ. ಹೌದು. ಯಾಕಂದ್ರೆ ಒಳಗೊಬ್ಬ ಅಹಂಕಾರ ನಮಸ್ಕಾರ, ಯಾಕಂದ್ರೆ ಅಧಿಕಾರಿ ನಮಸ್ಕಾರ ಇಲ್ಲ, ಹೌದ್ರಿ. ಅನಾಧಿಕಾರಿ ಅಲ್ಲ, ಏನಿಲ್ಲ. ಅಧಿಕಾರಿ. ಕರೀರಿ. ಮತ್ತೆ ಈ ನಮಸ್ಕಾರ ಯಾರು ಹೆಂಗೈತಿ? ಯಾಕೈತಿ? ಆದಿ ಒಳಗೆ ಮಾಡಿದವ್ರು ಯಾರು? ಹೇಳಕತ್ತೇನಪ್ಪ. ನಮ್ಮದು ಏನ್ ಕೇಳ್ತಾನ? ನಮ್ಮದೇನ್ ಕೇಳಕತ್ತೇನ್ರಿ? ನಿಮ್ಮ ಹೆಣ್ಣು ಮಕ್ಕಳ ಒಳಗೆ ಯಾರು ಮಾಡ್ಯಾರ ಅಂತ ಕೇಳಿದ್ರಿಲ್ಲ. ನಮ್ಮ ಹೆಣ್ಣು ಮಕ್ಕಳ ಒಳಗೆ ಯಾರು ಮಾಡ್ಯಾರ ಅಂದ್ರೆ ಈ ಆಕಾರಕ್ಕೆ ಬಂದ ಒಳಗೆ ಯಾವಾಗ ಪರಮಾತ್ಮ ಮತ್ತು ಪಾರ್ವತಿ ಕೈಲಾಸ ಪರ್ವತ ಒಳಗಿದ್ವು, ಅವಾಗ ಏನಾಯ್ತ್ರಿ? ಅವಾಗ ತಂದೆಯಾಗಿರ್ತಕ್ಕಂಥ ದಕ್ಷ ಬ್ರಹ್ಮ ತನ್ನ ಊರ ಒಳಗೆ ಶೈವ ಪರ್ವತ ಒಳಗೆ ಏನ್ ಮಾಡಿದ್ರೆ ಎತ್ತಿ ಮಾಡಿದ್ರು. ಮಾಡಿದ್ರಲ್ಲ. ಆ ಯಜ್ಞಕ್ಕಾಗಿ ನಾರದ, ಕುಂಬೂರ, ಅಂಗೀರ, ಬೃಹಸ್ಪತಿ ಎಲ್ಲಾ ನಾನಾ ಭೂಗಳು ಕೂಡ್ಯಾರ. ಕೂಡ್ಯಾರಲ್ಲಿ. ವೈದ್ಯರು, ಶುಕ್ರಾಚಾರ್ಯ ಹೋಗ್ಯಾರ. ಆಹಾ. ಹೌದು, ದೇವರು ಬೃಹಸ್ಪತಿ ಹೋಗ್ಯಾರ. ಹೋಗ್ಯಾರ. ಮತ್ತು ಯಕ್ಷರು, ಕಿನ್ನರರು, ಕಿಂಪುರುಷರು, ಮನುಷ್ಯರು, ಆಹಾ. ಪಕ್ಷ ಪ್ರವೀಣಾದಿಗಳು ಅದಕ್ಕೆ ಯಾರು ಮಾಡ್ಯಾರ ಅಂತ ಹೇಳಿ ತಮ್ಮ. ಎಲ್ಲ ಹೋಗ್ಯಾವ. ಆಹಾ. ಅವಾಗ ಪಾರ್ವತಿ ಮನಸ್ಸಿನಾಗ ಏನ್ ಗೊತ್ತೈತಿ? ಏನ್ ಗೊತ್ತೈತ್ರಿ? ವಿಮಾನಗಳ ಆಕಾಶದಿಂದ ಶೈಲ ಪರ್ವತಕ್ಕೆ ನೀರು ಮನೆ ಹಾರಾಡ್ತಾವಂದ್ರ ಆಹಾ. ನಮ್ಮ ಅಪ್ಪನ ಮನೆ ಒಳಗ ಏನೋ ಒಂದು ಯಜ್ಞ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗಿತ್ತು. ಪರಮಾತ್ಮ ಹೋಗಿ ನಡೆಯುತ್ತಾನೆ. ಆಹಾ. ಅವಾಗ ಪರಮಾತ್ಮ ಏನು ತಮ್ಮ ಅಲ್ಲಿ ನಾ ಬರಂಗಿಲ್ಲ. ಬರಂಗಿಲ್ಲ. ಯಾಕಂದ್ರೆ ಕರಿಲಾರ್ದವ್ರ ಮನೆಗೆ ನಾ ಬರಂಗಿಲ್ಲ. ಆಹಾ. ಅವ್ನು ಸ್ವಲ್ಪ ಕೂಡ್ತಾನೆ. ಅವಾಗ ಏನ್ ಮಾಡ್ತಾಳೆ? ಒಟ್ಟಾಗಿ ಪಾರ್ವತಿ ಏನಂತಾಳು? ಆಹಾ. ಯಾಕಂದ್ರೆ ಮೊದಲು ತವ್ರ ಮನೆ ಅಂದ್ರೆ ಹೆಚ್ಚಿರ್ತೈತೆ. ಹೆಚ್ಚಿರ್ತೈತಿ. ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂದ್ರೆ ಹೆಚ್ಚಿರ್ತೈತೆ. ಆಹಾ. ಅದಕ್ಕೆ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ? ಏನ್ ಹೇಳ್ತಾರಪ್ಪ? ರಾಜ್ಯವನ್ನು ಒಟ್ಟಿ ರಾಜ್ಯ ಕೋಳಿಯಪ್ಪನೇ ರಾಜ್ಯಕ್ಕೆ ಬಡವರು ಅವರವರಾದರು. ಆಹಾ. ನಾಲ್ಕೈದು ದಿನ ಇದ್ದ ಬರ್ತೇನೆ ಇದ್ದಿದ್ದ ಅಮೃತ ಉಳಿದಿದ್ದ. ಹೌದು. ಯಾಕಂದ್ರೆ ತವ್ರ ಮನ್ಯಾಗ ಬರೀ ಎಣ್ಣೆ ರೊಟ್ಟಿ ಕುಡಿಪನೆ ಇದ್ರು ಮಾನ ದೊಡ್ಡಾನ ಕರೆದಿದ್ರು, ಸಣ್ಣಾನ ಕರೆದಿದ್ರು, ಆನೆ ತುಪ್ಪದ ಉಂಡೆ ಮಾಡಿದ್ರು, ಅಮೃತ ಉಂಡೆ ಮಾಡಿದ್ರು. ಹ್ಯಾಂಗ ಹೇಳ್ತಾರಲ್ಲ ಈಗ. ಆಗ ನನ್ನ ಆದಿಶಕ್ತಿ ಪಾರ್ವತಾದೇವಿ ಕೈಲಾಸ ಪರ್ವತದಲ್ಲಿ ಇಳಿದ. ನಂದಿ ಮೇಲೆ ಕೂತುಕೊಂಡು ಶೈಲ ಪರ್ವತಕ್ಕೆ ಅವಾಗ ಬಂದ್ರು. ಅವಾಗ ಏನಾತ್ರಿ? ಅವಾಗ ದಕ್ಷಾಬ್ರಹ್ಮ ಮನಿ ಒಳಗ ಯಾಕಂದ್ರೆ 60 ಮಂದಿ ಅವ್ರ ಅತ್ತಗ್ಯಾರ. ಎಲ್ಲಾರ್ಗಿ ಕರೆದು ಹೇಳ್ತಾನ, ಏನಂತ? ನೀನು ಯಾರೇ ಕರೆದ್ರು ಕೂಡ ಆ ಪಾಪಿ ದುರಾಚಾರ್ಯ ನನಗೆ ನಮಸ್ಕಾರ ಮಾಡಿಲ್ಲವ, ಆಹಾ. ಅವ್ನು ಹೇಳ್ತಿದ್ದವರು ಇಲ್ಲಿ ನೀವು ಯಾರು ಬಂಧನೆ ಮಾಡಬೇಡಿ ಬ್ಯಾಡ್ರಿ. ಅಂತ ಹೇಳಿದಾಗ ಅವಾಗ ಏನಾಗೈತ್ರಿ? ಅವಾಗ ಅಪ್ಪಂಗೆ ಅದನ್ನ ಆಪಗಂಟಿ ಹಿಂದೆ ಸರಿದು ಸರದಾಗ ಯಾವಾಗ ದಕ್ಷಾಬ್ರಹ್ಮನ ಹೆಂಡತಿ ಯಾರಪ್ಪ? ವೀರಿನಿ ಅಂತಕ್ಕಂಥ ಹೆಣ್ಣುಮಗಳು ಓಡಿ ಬಂದು ಮಗಳನ್ನ ಯಾವಾಗ ಕ್ಯಾಚಿ ಬಿಟ್ಟು ಆಹಾ. ಎಡಬಲ ತಗೊಂಡು, ಯಾಕಂದ್ರೆ ಆಹಾ. ತಾಯಿ ಗಂಡನ ಮನಿ ಒಳಗ ಮತ್ತು ತವ್ರ ಮನಿ ಅವ್ರ ಒಳಗ ಮನೆ ಒಳಗ. ಅಲ್ಲೇ ಬಿಡುದು ಇಲ್ಲೇ ಬಿಡುದು ಎಲ್ಲಾ ಹೊರೊಳಗ ಅಡಕೆ ಮಾಡ್ಕೊಂಡು ಯಾರನ್ನೊಂದು ಹೇಳಲಾರ್ದಾಗ ಆಹಾ. ಹಿಂಗ ಸಂಸಾರ ಮಾಡಿದ ಮಗಳ ನನ್ನಕ್ಕೆ ಬಂದು ಅವಾಗ ಎಡಬಲ ತಗೊಂಡ. ತಾಯಿ ಮತ್ತು ಮಗಳು ಮತ್ತು ನಿಮ್ಮವರು ಈಗ ಇಸ್ಲಾಂ ಧರ್ಮ ಹೊರಗೆ ಅವರು ತೆಂಗಿನ ಬೀಳ್ತಾರಲ್ಲ, ಬೀಳ್ತಾರಲ್ಲ. ಮತ್ತು ಅವ್ರಿಗೇನು ಆಟ ಗಾಳಿ ಕೂಟ ಬರ್ತಿದ್ರು. ಹೇಳ್ತಾರೆ ಹೋಗಿ ಗಾಡಿ ಉತ್ತರ ಮಾಡಿದ್ರೆ ಉತ್ತರ ಹೇಳಬೇಕು. ಏ ತುರಾಯಿನಿಂದ ಬುಡದ ಬುಡದ ಏ ನಮ್ಮ ಹಾಡಿನ ಜವಾಬ್ ಹೇಳಲಿಕ್ಕ ಹಾಡಿನ ಅಗರ ನಿಮ್ಮ ಗುರುವಿಂದ, ನಿಮ್ಮ ಅಪ್ಪಂದ, ನಿಮ್ಮ ಮುತ್ಯಾಂದ, ನಿಮ್ಮ ಅಜ್ಜಂದ.
ಹುಟ್ಟದವ ಆದಿ ಶಕ್ತಿ ಭಯದಿಂದ ಆಗಿ ಕವಿಯ ಹುಟ್ಟದವ ಆದಿ ಶಕ್ತಿ ಭಯದಿಂದ ಆಗಿ ಕಲ್ಪನ ತೆಗೆದು ಕೈ ಮಾಡಿ ಅಮ್ಮನನ್ನ ಕಲ್ಪನ ತೆಗೆದು ಕೈ ಮಾಡಿ ಅಮ್ಮನನ್ನ ಕಲ್ಪನ ತೆಗೆದು ನೋಡ ಕೈ ಮಾಡಿ ಅಮ್ಮನನ್ನ ಕೈ ಮಾಡಿ ಅಮ್ಮನನ್ನ ಕಲ್ಪನ ತೆಗೆದು ಕೈ ಮಾಡಿ ಅಮ್ಮನನ್ನ ಏನ್ ಹೇಳ್ಯಾನ? ನೂರಾಯಿನಿಂದ ಬೇಕಿನ ತೋಳಗ ತಮ್ಮ ಸುರುವಿಗೇನ್ ಹಾಡ್ದ ಆದಿನಂದಿ ಬಸವ ಹಾ, ಹೌದಲ್ಲ ಬಸವಣ್ಣ ಹಾಕೊಂಡ್ ಬಾಳ ಚಂದ ಬಿಡುಗಡೆ ಮಾಡಿ ಹೋದ ಅದೇನ್ ಹೊರಗಡೆ ನಾನು ಬಸವಣ್ಣಪ್ಪ ಇಲ್ಲಿ ಹಾ, ಹಾ. ಹೇಳ್ಯಾನ ನಾನು ಜಗತ್ತಿನ ಇಂಥ ಉಪಕಾರ ಮಾಡ್ಯಾನು ಮಾಡ್ಯಾನು. ನಾವು ಸುಮಾರು ಅಲ್ಲಪ್ಪ ಹಿಂಗಿಗದಾನ ಹಾ. ಅದು ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಸುಮ್ಮ ಹಾಡೋದ ಮತ್ತು ಹೊರಗಡೆ ಈಗ ಏನ್ ಬಂದಾನು ಈಗೇನ್ ಹಾಡ್ತಾನ ಹಾ, ಶಿವ ಶಿವ ಅನ್ನೋದ ಕುಂದ್ರು ಹೌದು. ಶಿವ ಬರ್ತಾನ ಹತ್ಯಾಕ ಹಾ, ಹಾ. ಎಲ್ಲದಾನ ನೀನು ಶಿವ ಏಕದಾನ. ಹೇಳುತ್ತಾರ ಕವಿಗಳು ಏನಂತ? ಶಿವ ನಿನ್ನಲ್ಲಿ ಹಾಡೋ ನೀ ನೋಡಿಲ್ಲ ಹಾ, ಹಾ. ಎಲ್ಲಿ ಹುಡುಕಿದರೆ ಇಲ್ಲ ಶಿವ ಎಲ್ಲೆಲ್ಲಿ ಇಲ್ಲ ಹೊರಗೆ ನೋಡ್ಬೇಡ. ಉಳುವಿ ಗೋಕರ್ಣ ಕಾಶಿ ರಾಮೇಶ್ವರ ತೆರಿಗೆ ಹೊಡಿದರಿಲ್ಲ ಶಿವ ಎಲ್ಲೆಲ್ಲಿ ಇಲ್ಲ ಒಟ್ಟ ಹೊರಗಿಲ್ಲ. ಎಲ್ಲಿಯೇ ಧಳಕ ಮಾಡಿ ಗಾನ ಮೆಲಕ ಮಾಡಿ ಜ್ಯೋತಿ ಆಡಿದರಿಲ್ಲ ಹಾ, ಹಾ, ಆಕಾಶದಾಗ ಹಂಚ್ ಶಿವ ಎಲ್ಲೆಲ್ಲಿ ಇಲ್ಲ ಅಂತ ಹೇಳ್ಯಾರ ಕವಿಗಳ ಹೌದು. ಮತ್ತೆ ಶಿವ ಶಿವ ಅನ್ಕೋತ ಅಲ್ಲೇ ಕೊಂಡ್ಬೇಕಾಗಿತ್ತು ಬಾಡಿಗೆರೆಗ ಮೂರು ಬರ್ತಿತ್ತಲ್ಲ. ಇಲ್ಲೇನ್ ಮಾಡಿದ್ವಿ ಜೋರು ಊರಾಗ ಹಾ, ಹಾ. ಲಕ್ಷ್ಮಿಗಾಗಿ ಹೌದು. ಏಯ್. ಹುಟ್ಟಿಗಾಗಿ. ಆಹಾ. ಏನ್ ಹೇಳ್ತಾರೆ? ಏನ್ ಹೇಳ್ತಾರಪ್ಪ ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊಂಡಿಗಾಗಿ ಸತ್ತವರು ಸತ್ತವರು ಕೋಟಿ. ಕೋಟಿ, ಮಂದಿಗಾಗಿ ಸತ್ತವರು ನಾನೊಬ್ಬರನ್ನು ಕಾಣೆ ರಾಮನಾಥ. ಯಾಕಂದ್ರೆ 12ನೇ ಶತಮಾನದಾಗ ಜನರು ಹೇಳಿದ ಮಾತಿದೆ. ಎಲ್ಲಾರು ಮಟ್ಟ ರೊಕ್ಕ ರೂಪಾಯಿಗಾಗಿ ಸತ್ತ, ಹಾ. ಯಾರ ಆಸ್ತಿ ಅಂತಸ್ತಿಗಾಗಿ ಸತ್ತ, ಸತ್ತಾರೆ. ಯಾರು ಹೆಣ್ಣು ಮಕ್ಕಳ ಕಾಲಾಗ ಕಡದಾಡಿ ಹೊಡೆದಾಡಿ ಸತ್ತ. ಸತ್ತಾರ. ಆದ್ರೆ ನಿನಗಾಗಿ ಪರಮಾತ್ಮ ಸತ್ತವರ ನಾನೊಬ್ಬರನ್ನು ಕಾಣೆ. ಯಾಕೆ ಹೇಳ್ಯಾರಂದ್ರ ಯಾಕೆ ಹೇಳ್ಯಾರಪ್ಪ ಯಾರ ಅಧಿಕಾರಕ್ಕಾಗಿ ಸತ್ತಾರ. ಹಾ. ಯಾಕಂದ್ರಪ್ಪ ಒಬ್ಬೊಬ್ಬ ಜೋಗಿ ಜಂಗಮರಾಗಲಿ ಏನು ಮಾಡ್ಯಾರೆ ಮಠದ ಆಸ್ತಿಗಾಗಿ ಪಡೆದಾಡಿ ಸತ್ತಾರ. ಹಾ. ಈ 21ನೇ ಶತಮಾನದಾಗ ಎಷ್ಟೋ ಕೋಟಿ ಕಟಕಟಿ ಒಳಗೆ ಕೇಸ್ ಅದಾವ, ಆಸ್ತಿ ಅದಾವ, ಅದಾವ. ಅದಾವ. ಹೌದಾ? ಹಾ. ಎಷ್ಟೋ ಮಂದಿ ಸನ್ಯಾಸಿಗಳಾದ್ರು. ಆಹಾ. ಹೌದಾ? ಹೌದ್ರಿ. ಈ 21ನೇ ಶತಮಾನದಾಗ ಆರ್ಯ ಹೋಗ್ಯೈತಮ್ಮ ನಡಿ ಅವ್ರು ಕೋಟಿ ಕಟಕಟಿ ಆಹಾ. ಮತ್ ಇವ್ರು ಅಪ್ಪನ್ ಬೆಳೆಸಲಕ್ ಬಂದಾರ. ಏ ನಮ್ಮವ್ರು ಯಾರು ಇಂಥದ್ ಮಾಡಿಲ್ಲ, ಆಹಾ. ನಮ್ಮವ್ರು ಮಾಡೋದು ನಿಮ್ದು ಒಳ್ಳೇದಕ್ಕಾಗಿ ಹೌದು ಹೇಳ್ಬೇಕಿಲ್ಲ. ಹೇಳ್ತಾರಲ್ಲ ಇನ್ನ ಆಗಿಲ್ಲ. ಆಹಾ. ಯಾಕಂದ್ರೆ ನೋಡಿ, ಹುಡುಗಿ ಋಣದೋಳು ಬಂದ ಹುಡುಗ ತುಳಿತು ಆಹಾ ಹುಡುಗಿ ಋಣದೋಳು